Yes, very good morning students. Welcome back to the chemistry online classes. So in the last session we were discussing about what is colligative property. So in that colligative property, first one I have seen the relative lowering of vapor pressure. Relative lowering of vapor pressure means ಅಲ್ಲಿ ಏನಾಗುತ್ತೆ vapor pressure ಹೆಂಗೆ ಕಡಿಮೆ ಆಗಿರ್ತೈತಿ as compared to pure solvent. Pure solvent ಇರುವಂತ vapor pressure ಗಿಂತ solution ದಾಗ vapor pressure ಕಡಿಮೆ ಆಗಿರ್ತೈತಿ. ಹೌದಾ, ಇದೇ ಒಂದು ಏನಪ್ಪಾ ಅಂದ್ರೆ constant point is. So with that point only we are studying what it is further properties. ಅದನ್ನ ಇಟ್ಕೊಂಡು ನಾವು ಮುಂದಿನ ಪ್ರಾಪರ್ಟಿ ಎಲ್ಲ ಸ್ಟಡಿ ಮಾಡಕತ್ತಿದ್ದೀವಿ. ಹೌದಾ, ಆಮೇಲೆ ನೆಕ್ಸ್ಟ್ ಎರಡನೇದು ಏನು ನೋಡಿದ್ವಿ ನಾವೀಗ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಮೀನ್ಸ್ ಜಾಸ್ತಿ ಆಗೋದು. ಹೌದಾ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದು. ಎದಕ್ಕಿಂತ ಪ್ಯೂರ್ ಸಾಲ್ವೆಂಟ್ಗಿಂತ ಸೊಲ್ಯೂಷನ್ ಆಗಿನ ಟೆಂಪರೇಚರ್, ಸೊಲ್ಯೂಷನ್ ಆಗಿಂದ ಸಾಲ್ವೆಂಟ್ ಟೆಂಪರೇಚರ್ ಏನಾಗಿರ್ತಾರೆ ಜಾಸ್ತಿ ಆಗಿರ್ತೈತಿ. ಸೊ ದಟ್ ಇಸ್ ವಾಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಆಗಿತ್ತು. And the third important what is the property of the colligative properties. Third one is what we have the depression in or depression of freezing point. Depression word can ಏನಪ್ಪಾ ಅಂದ್ರೆ we can understand what it is. ಅಂದ್ರೆ ಅದೇನು ಆಗ್ತಿದ್ರು ನಾವು ಈಜಿಯಾಗಿ ಗೊತ್ತಾಗಬಹುದು. ಡಿಪ್ರೆಷನ್ ಅಂತಂದ್ರೆ ಅಂದ್ರೆ ಕಡಿಮೆ ಆಗೋದು. ಹೌದಾ, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತಾನ. ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು ಹೇಳ್ಬೋದು ನಾವು ಇಲ್ಲಿಗೆ, ಡಿಪ್ರೆಷನ್ ಅಂತಂದ್ರೆ ಕಡಿಮೆ ಆಗತೈತಿ. So usually we are just taking the example of non-volatile solid we are dissolving in non-volatile solid we are dissolving in volatile solvent. Clear? So liquid we have taken volatile, but the solid is what non-volatile. So that we are mixing together. So we are just forming the solution. Okay. So in the example ನಾವು ತಗೊಂಡಾಗ ಡಿಪ್ರೆಷನ್ ಅಂತ ನಮಗೆ ಈಜಿಯಾಗಿ ಗೊತ್ತಾಗ್ತದೆ. ಡಿಪ್ರೆಷನ್ ಅಂತ ಏನಾಗ್ತದೆ ಕಡಿಮೆ ಆಗುವಂತ ಅರ್ಥ. ಇದರಲ್ಲೂ ಕಡಿಮೆ ಆಗತ್ತಲ್ಲಿ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗತ್ತೈತಿ. ಫ್ರೀಸ್ ಆಗೋದ್ರೆ ಅಂದ್ರೆ ಲಿಕ್ವಿಡ್ ಇದು ಸಾಲಿಡ್ ಆಗಿ ಕನ್ವರ್ಟ್ ಆಗೋದು. ಸೊ ನಮ್ಗೆ ಕಾಮನ್ ಆಗಿ ಗೊತ್ತೈತಿ ಫ್ರೀಸ್ ಅಂತಂದ್ರೆ. ಹೌದ್ರೆ, ಸೊ ಫ್ರೀಸಿಂಗ್ ಆಗೋದು ಅಂದ್ರೆ ಏನಾಗಿದ್ದಲ್ಲಿ ಲಿಕ್ವಿಡ್ ಇದು ಸಾಲಿಡ್ ಆಗಿ ಕನ್ವರ್ಟ್ ಆಗತ್ತೈತಿ. ಅಲ್ಲಿ ಏನಪ್ಪ ಡಿಪ್ರೆಷನ್ ಅಂತ ಕೊಟ್ಟಾವ. ಡಿಪ್ರೆಷನ್ ಅಂತಂದ್ರೆ ವ್ಯಾಲ್ಯೂ ಕಡಿಮೆ ಆಗಿರ್ತದೆ ಅಂತ ಕಾಮನ್ ನಮ್ ಪಾಯಿಂಟ್. ಹೌದಾ, ಸೊ ಎದ್ರ ವ್ಯಾಲ್ಯೂ ಕಡಿಮೆ ಆಗಿರ್ತೈತಪ್ಪ ಅಂತಂದ್ರೆ ಕಾಮನ್ ಆಗಿ ಸೊ ವಿ ಆರ್ ಯೂಸಿಂಗ್ ಸಾಲ್ವೆಂಟ್ ಆಸ್ ಅ ಲಿಕ್ವಿಡ್. ಹೌದ್ರೆ, ಸೊ ನಾವು ಆಗಲೇ ಹೇಳ್ತೀವಿ ಸೊಲ್ಯೂಟ್ ಏನಪ್ಪಾ ಅಂದ್ರೆ ಇಟ್ ಇಸ್ ಓನ್ಲಿ ಪಾರ್ಟ್ ಆಫ್ ದಟ್. ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಸಾಲಿಡ್ ಪಾರ್ಟಿಕಲ್ಸ್, ಬಟ್ ಇನ್ ದಿಸ್ ಕೇಸ್ ವಾಟ್ ವಿ ಆರ್ ಡೂಯಿಂಗ್ ವಿ ಆರ್ ಜಸ್ಟ್ ಮೇಕಿಂಗ್ ಸಾಲ್ವೆಂಟ್ ಇನ್ ಟು ದ ಸಾಲಿಡ್. ಹೌದ್ರೆ, ಸೊ ಸೊಲ್ಯೂಷನ್ ಆಗಿರ್ಬೋದು, ಆಮೇಲೆ ಪ್ಯೂರ್ ಸಾಲ್ವೆಂಟ್ ಆಗಿರ್ಬೋದು. ಅವು ಎರಡು ನಾವು ಸಾಲ್ವೆಂಟ್ ಅನ್ನ ಏನ್ ಮಾಡಾಕತ್ತೀವಿ ನಾವು ಲಿಕ್ವಿಡ್ ದಾಗ ಕನ್ವರ್ಟ್ ಮಾಡಾಕತ್ತೀವಿ. ಸೊ ಹಿಂಗಾಗಿ ಏನ್ ಮಾಡಾಕತ್ತೀವಿ ನಮ್ಗೆ ಏನ್ ಇರ್ಬೇಕು ಅಂತಂದ್ರೆ ಯಾವ್ದು ಸಾಲಿಡ್ ಆಗತ್ತೈತಿ ಈಗ ಸಾಲ್ವೆಂಟ್ ಇದ್ದು ಸಾಲಿಡ್ ಆಗತ್ತೈತಿ. ಹೌದಾ, ಸೊ ಸಾಲ್ವೆಂಟ್ ಇದ್ದಿದ್ದು ಏನಾಗುತ್ತೆ ಸಾಲಿಡ್ ಫಾರ್ಮ್ ಮಾಡಾಕತ್ತೀವಿ ನಾವು. ಸೊ ಹಾಗಾಗಿ ಅಲ್ಲಿ ಏನಪ್ಪಾ ಅಂದ್ರೆ ಆ ಪ್ಯೂರ್ ಏನಪ್ಪಾ ಸಾಲ್ವೆಂಟ್ ಇದ್ದಾಗ ಅದ್ರದ್ದು ಫ್ರೀಸಿಂಗ್ ಪಾಯಿಂಟ್ ಎಷ್ಟು ಇರ್ತೈತಿ. ಆಮೇಲೆ ಅದರ್ ಇಫ್ ಯು ಜಸ್ಟ್ ಆಡ್ ಎನಿಥಿಂಗ್ ಇನ್ ಟು ಇಟ್ ಅದರ್ ಸಾಲ್ವೆಂಟ್ ನೀವು ಏನಪ್ಪ ಸಾಲಿಡ್ ಹಾಕಿದಾಗ ಅವಾಗ ಅದ್ರ ಫ್ರೀಸಿಂಗ್ ಪಾಯಿಂಟ್ ಏನಾಗ್ತೈತಿ ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲಿ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಂತ ಬರ್ತೈತಿ. ಹೌದಾ, ಸೊ ಅಕಾರ್ಡಿಂಗ್ ಟು ದ ರೂಲ್ಸ್ ನಾವು ಈಗ ಹೇಳ್ತಾರೆ ಮೊದಲು ಏನಪ್ಪಾ ಅಂದ್ರೆ ಇಫ್ ಯು ಜಸ್ಟ್ ಆಡ್ ಎನಿ ಸಬ್ಸ್ಟೆನ್ಸ್ ಇನ್ ಟು ದ ಸಾಲ್ವೆಂಟ್ ಅಂದ್ರೆ ಏನಾಗ್ತದಲ್ಲಿ ವೇಪರ್ ಪ್ರೆಷರ್ ಕಡಿಮೆ ಆಗ್ತೈತಿ ಅಂತ ಹೇಳ್ತಾನೆ. ಅದು ಕಾಮನ್ ಪಾಯಿಂಟ್ ನಮಗೆ. ಹೌದಾ, ಸೊ ಅದನ್ನ ಎಕ್ಸ್ಪೆರಿಮೆಂಟ್ ನಾವು ಸ್ಟಡಿ ಮಾಡಿದ್ವಿ ಈಗಾಗಲೇ. ಹೌದಾ, ನಾನು ಗ್ರಾಫಿಕ್ ಎಲ್ಲ ಡ್ರಾ ಮಾಡಿದ್ವಿ ನಾವು. ಫಸ್ಟ್ ಒಂದು ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್ ನೋಡ್ಬೇಕಾದ್ರೆ ಸೊ ಡ್ರಾ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ವೇಪರ್ ಪ್ರೆಷರ್. ಹೌದಾ, ಪ್ಯೂರ್ ಸಬ್ಸ್ಟೆನ್ಸ್ ಎಲ್ಲಿ ಬಂದಿತ್ತು, ಪ್ಯೂರ್ ಸಾಲ್ವೆಂಟ್, ಆಮೇಲೆ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಎಲ್ಲಿ ಬಂದೈತೆ ಅಂತ ನಮ್ಗೆ ಗೊತ್ತಾಗ್ತೈತೆ ಈಗಾಗಲೇ. ಹೌದಾ, ಸೊ ಜಸ್ಟ್ ಮೂವಿಂಗ್ ಆನ್ ದಿಸ್ ಒನ್ ಇಸ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಫಸ್ಟ್ ಡೆಫಿನೇಷನ್ ನೋಡಿದಾಗ ಹೌದ್ರಿ ಏನಿದೆ ಫ್ರೀಸಿಂಗ್ ಪಾಯಿಂಟ್. ಫ್ರೀಸಿಂಗ್ ಪಾಯಿಂಟ್ ಡೆಫಿನೇಷನ್ ಹೆಂಗೆ ಮಾಡ್ತೀವಿ, ಹೆಂಗೆ ಡಿಫೈನ್ ಮಾಡ್ಬೋದು. ಹೌದ್ರಿ, ಸೊ ನೋಡ್ರಿ ಬಾಯ್ಲಿಂಗ್ ಪಾಯಿಂಟ್ ಅಂತ ನಾವು ನಿಮ್ಗೆ ತಗೊಂಡಾಗ ಏನಾಗಿತ್ತಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎನಿ ಸಬ್ಸ್ಟೆನ್ಸ್ ಅಂತ ನಾವು ಸ್ಟಡಿ ಮಾಡಿದಾಗ ವೇಪರ್ ಪ್ರೆಷರ್ ಆಫ್ ದಟ್ ಪರ್ಟಿಕ್ಯುಲರ್ ಲಿಕ್ವಿಡ್ ಶುಡ್ ಬಿ ಈಕ್ವಲ್ ಟು ದ ವಾಟ್ ವೇಪರ್ ಪ್ರೆಷರ್ ಆಫ್ ಅಟ್ಮಾಸ್ಫರಿಕ್ ಪ್ರೆಷರ್. ಹೌದಾ, ಅಟ್ಮಾಸ್ಫಿಯರ್ ಆಗಿರುವಂತ ಪ್ರೆಷರು ಅಟ್ಮಾಸ್ಫಿಯರ್ ಆಗಿರುವಂತಹ ಪ್ರೆಷರು ಮತ್ತೇನಪ್ಪಾ ಅಂದ್ರೆ ಆ ಸೊಲ್ಯೂಷನ್ ಆಗಿರುವಂತ ಪ್ರೆಷರ್ ಎರಡು ಏನಾಗುತ್ತೆ ಈಕ್ವಲ್ ಆಗಬೇಕು. ಅವಾಗ ಏನಾಗ್ತದೋ ಅದು ಬಾಯ್ಲ್ ಆಗ ಸ್ಟಾರ್ಟ್ ಆಗೋದು ಲಿಕ್ವಿಡ್ ಅಂತ ಹೇಳಿ ನಾವು. ಹೌದಾ, ಅದೇನಪ್ಪಾ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಸ್ಟಡಿ ಮಾಡಿದಾಗ ಇಲ್ಲಿ ಏನು ಸ್ಟಡಿ ಮಾಡಾಕತ್ತೀವಿ ಅಂದ್ರೆ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್. ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ನಾವು ಏನ್ ಹೇಳ್ಬೋದು, ಫ್ರೀಸಿಂಗ್ ಪಾಯಿಂಟ್ ಅಂತ ಅಂದಾಗ ಏನ್ ಮಾಡ್ತೀವಿ ನಾವೀಗ ಸೊ ಸೊಲ್ಯೂಷನ್ ಏನಾಗಬೇಕಾಗಿದ್ದಲ್ಲಿ ಫ್ರೀಸ್ ಆಗಬೇಕಾಗಿತ್ತು. ಹೌದಾ, ಸೊಲ್ಯೂಷನ್ ಶುಡ್ ಬಿ ವಾಟ್ ಇನ್ ದ ಫಾರ್ಮ್ ಸಾಲಿಡ್ ಏನಪ್ಪ ಸಾಲಿಡ್ ಫಾರ್ಮ್ ಅಥವಾ ಸಾಲ್ವೆಂಟ್ ವಿ ಕ್ಯಾನ್ ಮೇಕ್ ಇಟ್ ಎಸ್ ಇನ್ ಟು ದ ವಾಟ್ ಸಾಲಿಡ್ ಫಾರ್ಮ್ ಅಂದಾಗ ಅಲ್ಲಿ ಏನು ಮಾಡ್ಬೇಕು ನಾವು ಆಬ್ವಿಯಸ್ಲಿ
ಟೆಂಪರೇಚರ್ ಕಡಿಮೆ ಆಗಿರ್ತೈತೆ ಅಲ್ಲಿ ಫ್ರೀಸಿಂಗ್ ಅಂದಾಗ. ಹೌದಾ, ಟೆಂಪರೇಚರ್ ಕಡಿಮೆ ಮಾಡಿದಾಗ ಏನಾಗ್ತದೆ ಫ್ರೀಸ್ ಆಗ್ತೈತಿ. ಹೌದಾ, ಸೊ ಇಲ್ಲಿ ಏನು ಕಂಪ್ಯಾರಿಸನ್ ಮಾಡ್ತಾರಪ್ಪ ಅಂತ ಅವರು ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟು ಆಮೇಲೆ ಪ್ಯೂರ್ ಸಾಲ್ವೆಂಟ್ ಇನ್ ಸೊಲ್ಯೂಷನ್ ಅಂದ್ರೆ ಸಾಲ್ವೆಂಟ್ ನೀವು ಏನೋ ಸ್ವಲ್ಪ ಹಾಕಿದ್ರೆ ಸೊಲ್ಯೂಷನ್ ಆಗಿರ್ತದೆ. ಸೊ ಎರಡು ಸಾಲ್ವೆಂಟ್ ಸೊಲ್ಯೂಷನ್ ಆಗಿರುವಂಥ ಸಾಲ್ವೆಂಟು ಪ್ಯೂರ್ ಸಾಲ್ವೆಂಟು ಇವೆರಡು ಯಾವಾಗ ಏನಪ್ಪ ಅಂದ್ರೆ ಏನಾಗ್ತಾರಲ್ಲಿ ಕಂಪ್ಯಾರಿಸನ್ ಮಾಡ್ತಾರ. ಹೌದಾ, ವ್ಯಾನ್ ದೇ ಬಿಕಮ್ ಅ ಸಾಲಿಡ್ ಅನ್ನೋದೇನಪ್ಪ ಅಂತಂದ್ರೆ ಅಂದ್ರೆ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅವೆರಡರ ಡಿಫರೆನ್ಸ್ ನಮ್ಗೆ ಏನು ಗೊತ್ತಾಗ್ತೈತಿ at which point it is freezed ಅಂತೇಳಿ. ಹೌದಾ, ಸೊ ನಾವು ಡೆಫಿನೇಷನ್ ನೋಡಿದಾಗ the freezing point of substance is the temperature at which vapor pressure of substance in solid phase is equal to that in the liquid phase. ಸೊ ಯಾವುದೋ ಸಬ್ಸ್ಟೆನ್ಸ್ ಅನ್ನ ಏನಪ್ಪ ನೀವು ಅದರದ್ದು ಫ್ರೀಸ್ ಮಾಡಬೇಕಾಗಿತ್ತು ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅನ್ನ ಯಾವ್ದು ಕರಿತೀವಪ್ಪ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಂತ ಯಾವ್ದು ಕರಿತೀವಿ ಆ ಸಬ್ಸ್ಟೆನ್ಸ್ ಸಾಲಿಡ್ ಫಾರ್ಮ್ ದಾಗ ಇರಬೇಕು, ಅದರ್ ಸಬ್ಸ್ಟೆನ್ಸ್ ಲಿಕ್ವಿಡ್ ಫಾರ್ಮ್ ದಾಗ ಇರಬೇಕು. ಹೌದಾ, ಅವೆರಡು ಏನಪ್ಪ ಅಂದ್ರೆ ವೆಪರ್ ಪ್ರೆಷರ್. ಹೌದಾ, at which vapor pressure of substance in solid phase is equal to ಅಂತ ಹೇಳ್ತಾರ. ಇದು ಇಂಪಾರ್ಟೆಂಟ್ ಇಲ್ಲಿ. ಹೌದಾ, ನೋಡ್ರಿ ಏನಪ್ಪ ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನ ಲಿಕ್ವಿಡ್ ಫಾರ್ಮ್ ದಾಗ ಇದ್ದಾಗ ಅದ್ರ ವೆಪರ್ ಪ್ರೆಷರ್, ಆಮೇಲೆ ಸಾಲಿಡ್ ಫಾರ್ಮ್ ದಾಗ ಅದ್ರ ವೆಪರ್ ಪ್ರೆಷರ್ ಎರಡು ವೆಪರ್ ಪ್ರೆಷರ್ ಸೇಮ್ ಆದಾಗ ಆ ಸಬ್ಸ್ಟೆನ್ಸ್ ಏನಾಗುತ್ತೆ ಫ್ರೀಸ್ ಆಗುತ್ತೆ. ಹೌದಾ, ನೋಡ್ರಿ the freezing point of substance is the temperature at which vapor pressure of substance in solid phase. ಹೌದ್ರಿ, ಸಾಲಿಡ್ ಫೇಸ್ ಆಗಿದ್ದಾಗ ಅದರ ವೆಪರ್ ಪ್ರೆಷರ್ ಆಮೇಲೆ ಈಸ್ ಈಕ್ವಲ್ ಟು ದ ಇನ್ ದ ಲಿಕ್ವಿಡ್ ಫೇಸ್. ಅಂದ್ರೆ ಇಲ್ಲಿ ಒಂದು ಏನಾಗ್ತದೆ ನಾವು ಡೈನಾಮಿಕ್ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ ನಾವು. ಅಂದ್ರೆ ಸಾಲಿಡ್ ಮತ್ತು ಲಿಕ್ವಿಡ್ ಫೇಸ್ ಏನಪ್ಪ ಅಂದ್ರೆ ಇಕ್ವಿಲಿಬ್ರಿಯಂ ಅನ್ನೋದು ಆಗಿರ್ತೈತಿ. ಹೌದಾ, ಸೊ ಅದಕ್ಕೆನಪ್ಪ ಡೈನಾಮಿಕ್ ಇಕ್ವಿಲಿಬ್ರಿಯಂ ಅಂತ ನಾವು ಕರಿತೀವಿ. ಹೌದಾ, ಸೊ vapor pressure of solid and vapor pressure of that particular liquid should be equal. ಇದರದ್ದು ವೆಪರ್ ಪ್ರೆಷರ್ ಮತ್ತು ಲಿಕ್ವಿಡ್ ವೆಪರ್ ಪ್ರೆಷರ್ ಎರಡು ಯಾವಾಗ ಈಕ್ವಲ್ ಆಗ್ತೈತೆ ಅವಾಗ ಏನಾಗುತ್ತೆ that substance will become freeze. ಅವಾಗ ಸಾಲಿಡ್ ಫಾರ್ಮ್ ಕನ್ವರ್ಟ್ ಆಗ್ತೈತಿ ಅಂತ ಹೇಳ್ತಾನೆ. ಹೌದಾ, ಅದ ಹೇಳ್ತಾನೆ at freezing point solid phase is in dynamic equilibrium with liquid phase ಅಂತ ಹೇಳ್ತಾನೆ. ಸೊ ಹೆಂಗಿರ್ತೈತಿ ಅಲ್ಲಿ ಡೈನಾಮಿಕ್ ಇಕ್ವಿಲಿಬ್ರಿಯಂ ಇರ್ತೈತಿ. ಹೌದಾ, ಆ ಸಬ್ಸ್ಟೆನ್ಸ್ ಹೆಂಗಿರ್ತೈತಪ್ಪ ಅಂತಂದ್ರೆ ಡೈನಾಮಿಕ್ ಇಕ್ವಿಲಿಬ್ರಿಯಂ ಇರ್ತೈತಿ. ಹೌದ್ರಿ, ಸೊ ಯಾವಾಗ ಸಬ್ಸ್ಟೆನ್ಸ್ ಫ್ರೀಸ್ ಆಗ್ತೈತಪ್ಪ ಅಂತಂದ್ರೆ when the substance will freeze, the substance will freeze ಯಾವಾಗ್ರಿ ಅಥವಾ ಸೊಲ್ಯೂಷನ್ ನಾವು ತಗೊಂಡಾಗ ಸೊಲ್ಯೂಷನ್ ನಮ್ಗೆ ಯಾವಾಗ ಫ್ರೀಸ್ ಆಗ್ತೈತಪ್ಪ ಅಂತ ತಗೊಂಡಾಗ ವೆಪರ್ ಪ್ರೆಷರ್ should be what equal to that in the what pure solid solvent. ಹೌದ್ರಿ, ಸೊ ನಾವು ಆಗ್ಲೇ ಏನಾಗಿಪ್ಪ ಅಂದ್ರೆ ಒಂದು ಸೊಲ್ಯೂಷನ್ ಯಾವಾಗ ಫ್ರೀಸ್ ಆಗ್ತೈತಪ್ಪ ಅಂತಂದ್ರೆ ಅಲ್ಲೂ ಸಾಲ್ವೆಂಟ್ ಐತ್ರಿ, ಪ್ಯೂರ್ ಸಾಲ್ವೆಂಟ್ ಐತಿ. ಹೌದಾ, ಪ್ಯೂರ್ ಸಾಲ್ವೆಂಟ್ ಮತ್ತು ಯಾವುದೇ ಸೊಲ್ಯೂಷನ್ ಆಗಿರುವಂತಹ ಸಾಲ್ವೆಂಟ್ ಆ ಎರಡು ವೆಪರ್ ಪ್ರೆಷರ್ ಯಾವಾಗ ಈಕ್ವಲ್ ಆಗ್ತೈತಿ ಅವಾಗ ಏನಾಗ್ತದೆ ಫ್ರೀಸ್ ಆಗ್ತೈತಿ ಅಂತ ಹೇಳ್ತಾರೆ. ತಿಳಿದ್ರಿ, ಇಲ್ಲೂ ಸಹಿತ ವೆಪರ್ ಪ್ರೆಷರ್ ಇಸ್ ವಾಟ್ ಇಟ್ ಇಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲೂ ಸಹಿತ ವೆಪರ್ ಪ್ರೆಷರ್ ಮೇನ್ ರೋಲ್ ಐತಿ. ಹೌದಾ, ವೆಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂಡ್ ವೆಪರ್ ಪ್ರೆಷರ್ ಆಫ್ ದಟ್ ವೆಪರ್ ಪ್ರೆಷರ್ ಆಫ್ ದಟ್ ಸಾಲ್ವೆಂಟ್ ಇನ್ ಸೊಲ್ಯೂಷನ್ ಅವೆರಡು ವೆಪರ್ ಪ್ರೆಷರ್ ಯಾವಾಗ ಈಕ್ವಲ್ ಆಗ್ತೈತಿ ಅವಾಗ ಏನಾಗ್ತದೆ their substance ಏನಪ್ಪಾ ಸ್ಲೋಲಿ ಕನ್ವರ್ಟ್ ಇಂಟು ಸಾಲಿಡ್ ಫಾರ್ಮ್. ಲಿಕ್ವಿಡ್ ಇದು ಏನಾಗುತ್ತೆ ಸಾಲಿಡ್ ಫಾರ್ಮ್ ಕನ್ವರ್ಟ್ ಆಗ್ತೈತಿ. ಸೊ ಲಿಕ್ವಿಡ್ ಇದು ಸಾಲಿಡ್ ಅಂತ ಯಾಕೆ ಹೇಳಕತ್ತೀವಿ ನಾವು ಅಂದ್ರೆ ಸಾಲ್ವೆಂಟ್ ವಿ ಆರ್ ಟೇಕಿಂಗ್. ಸಾಲ್ವೆಂಟ್ ಅಂದಾಗ ನಮ್ಗೆ ಯಾವ್ದು ಐತಿ ಲಿಕ್ವಿಡ್ ಏನ ಐತಿ. ಸೊ ಅಂದಾಗ ಏನಪ್ಪ ಅಂದ್ರೆ ಲಿಕ್ವಿಡ್ ಇದ್ದು ಸಾಲಿಡ್ ಕನ್ವರ್ಟ್ ಆಗತೈತಿ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ದ ಪಾಯಿಂಟ್ ಹಿಯರ್. ಅಂಡ್ ನೆಕ್ಸ್ಟ್ ಏನಪ್ಪಾ again we just draw the graph here. So by looking at the graph we can understand ನೋಡಿ ಏನು ಮಾಡಬೇಕು ಟೆಂಪರೇಚರ್ ವರ್ಸಸ್ ವೆಪರ್ ಪ್ರೆಷರ್ ಗ್ರಾಫ್ ಕಲ್ತೀವಿ. ಹೌದಾ, ಸೊ ಟೆಂಪರೇಚರ್ ವರ್ಸಸ್ ವೆಪರ್ ಪ್ರೆಷರ್ ಗ್ರಾಫ್ ಐತ್ರಿ. ಇನ್ನು ಲಿಕ್ವಿಡ್ ಸಾಲ್ವೆಂಟ್ ಏನು ಮಾಡ್ತಾರೆ ವೆಪರ್ ಪ್ರೆಷರ್ ಡ್ರಾ ಮಾಡ್ತಾರೆ. ಹೌದಾ, ಲಿಕ್ವಿಡ್ ಸಾಲ್ವೆಂಟ್ ವೆಪರ್ ಪ್ರೆಷರ್ ಡ್ರಾ ಮಾಡಿದ್ರು. ಸೊ ವೆಪರ್ ಪ್ರೆಷರ್ ಯಾವಾಗ ಜಾಸ್ತಿ ಇರ್ತೈತಿ ಯಾವಾಗ ಯಾವ್ದಾದ್ರೆ ಪ್ಯೂರ್ ಸಾಲ್ವೆಂಟ್. ಹೌದಾ, ಅದಕ್ಕೆ ಏನಾಯ್ತು ಸ್ವಲ್ಪ ಮ್ಯಾಲ್ಗಡೆ ಹೋಗಿದ್ದೀವಿ. At this point what it is, it will freeze. ಹೌದ್ರಿ, ಲಿಕ್ವಿಡ್ ಸಾಲ್ವೆಂಟ್ ಏನಪ್ಪ ಅಂದ್ರೆ ಇಲ್ಲಿ ಫ್ರೀಸ್ ಆಗತೈತಿ ನಮ್ಗೆ. ಹೌದಾ, ಲಿಕ್ವಿಡ್ ಸಾಲಿಡ್ ಇಲ್ಲಿ ಫ್ರೀಸ್ ಆಗತೈತಿ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಗೊತ್ತಿರಬೇಕು ಈಗಾಗಲೇ. ಸೊ ಸಾಲಿಡ್ ಏನಪ್ಪ ಅಂದ್ರೆ ಲಿಕ್ವಿಡ್ ಇದ್ದು ನಾವು ಸಾಲಿಡ್ ಮಾಡ್ಬೇಕಾಗಿರ್ತದೆ. ಕಾಮನ್ ಆಗಿರುವಂಥ ಟರ್ಮ್ ಏನಂದ್ರೆ ವಿ ಹ್ಯಾವ್ ಟು ಮಿನಿಮೈಸ್ ದ ಟೆಂಪರೇಚರ್. ಹೌದಾ, ಟೆಂಪರೇಚರ್ ನಾವು ಕಡಿಮೆ ಮಾಡ್ಬೇಕಲ್ಲಿ. ಹೌದಾ, ಸೊ ಅಂದ್ರೆ ಏನ್ರಿ ಇಲ್ಲಿ ಏನಪ್ಪ ಪ್ಯೂರ್ ಸಾಲ್ವೆಂಟ್ ಇದ್ದಾಗ ಟೆಂಪರೇಚರ್ ಎಷ್ಟಿದ್ರೆ ಇಷ್ಟಿದ್ದಾಗ ಏನಾಗಿರ್ತದೋ ಸಾಲಿಡ್ ಫಾರ್ಮ್ ದಾಗ ಬಂದಿತ್ತು. ಹೌದಾ, ಅದೇ ತರ ಏನ್ ಮಾಡ್ತಾರ ಸೊಲ್ಯೂಷನ್ ವೆಪರ್ ಪ್ರೆಷರ್ ಡ್ರಾ ಮಾಡ್ತಾರೆ. ಸೊಲ್ಯೂಷನ್ ವೆಪರ್ ಪ್ರೆಷರ್ ಡ್ರಾ ಮಾಡಿದಾಗ ಇಲ್ಲಿಗೆ ಬಂದಿದ್ರು.
ಹೌದಾ. ಬಟ್ ಅಟ್ ದಿಸ್ ಪಾಯಿಂಟ್ ಏನಾಗುತ್ತೆ, ಸೊಲ್ಯೂಷನ್ ವಿಲ್ ಬಿಕಮ್ ಸಾಲಿಡ್. ಇಲ್ಲಿಗೆ ಏನಾಗುತ್ತೆ, ಸೊಲ್ಯೂಷನ್ ಇದು ಸಾಲಿಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಪ್ಯೂರ್ ಲಿಕ್ವಿಡ್ ಇಲ್ಲಿಗೆ ಸಾಲಿಡ್ ಆಗಿತ್ತು, ಸೊಲ್ಯೂಷನ್ ಏನಾಗಿತ್ತು ಅಂದ್ರೆ ಇಲ್ಲಿ ಸಾಲಿಡ್ ಆಗತ್ತೆ. ಅಂದ್ರೆ ಏನಾಗಿದೆ ಇಲ್ಲಿ, ವಿ ಕ್ಯಾನ್ ಜಸ್ಟ್ ಏನಪ್ಪ ಟೇಕಿಂಗ್ ದ ವಾಟರ್ ದಿಸ್ ಪಾಯಿಂಟ್ಸ್ ಟು ದ ವಾಟ್ ದಿಸ್ ಎಕ್ಸ್ ಆಕ್ಸಿಸ್. ಈ ಎಕ್ಸ್ ಆಕ್ಸಿಸ್ ನಾವು ಏನಪ್ಪ ಪಾಯಿಂಟ್ಸ್ ನಾವು ತಗೊಂಡ್ಬಂದ್ರೆ ಈಗ ಟೆಂಪರೇಚರ್ ತೋರಿಸಿದ್ರೆ ಈ ಕಡೆ ತೋರಿಸಿದ್ವಿ ಅಂದ್ರೆ ಏನ್ರಿ ಹಿಂಗೆ ಹೋದಾಗ ಏನಪ್ಪ ಟೆಂಪರೇಚರ್ ಇನ್ಕ್ರೀಸ್ ಆಗತ್ತೆ. ಹೌದಾ. ಸೊ ಇಲ್ಲಿ ಏನಪ್ಪ ಅಂದ್ರೆ ದಿಸ್ ಪಾಯಿಂಟ್ ಇಸ್ ವಾಟ್ ವಿ ಹ್ಯಾವ್ ಡೆಲ್ಟಾ ಟಿ ನಾಟ್ ಎಫ್. ನೋಡ್ರಿ ಆಗ್ಲೇ ನಿನ್ನೆ ಹೇಳಿದಾಗ ಟಿ ಎಫ್ ಅಂತ ಹೇಳಿ ಬಂದಿತ್ತು ನಮಗೆ, ಸರಿ ಟಿ ಬಿ ಅಂತ ಹೇಳಿ ಬಂದಿತ್ತು. ಡೆಲ್ಟಾ ಟಿ ಬಿ ಇಸ್ ನಥಿಂಗ್ ಬಟ್ ವಾಟ್ ಎಲಿವೇಶನ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಬಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್, ಎಫ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್. ಕ್ಲಿಯರ್. ಯಾಕೆ ಇಲ್ಲಿ ನಾವು ಹೇಳಾಕತ್ತಿಲ್ಪ ಅಂತಂದ್ರೆ ನಿಮಗೆ ಇದು ನೋಡ್ಬೇಕು, ನೀವು ಇಕ್ವೇಶನ್ ನೋಡಿದ್ರಪ್ಪ ಅಂತಂದ್ರೆ ಎರಡು ಇಕ್ವೇಶನ್ ಆಲ್ಮೋಸ್ಟ್ ಸೇಮ್ ಇರ್ತಾವೆ. ದ ವ್ಯಾಲ್ಯೂ ಇಸ್ ಓನ್ಲಿ ಚೇಂಜ್ ಇಸ್ ನಥಿಂಗ್ ಬಟ್ ಕೆ ಬಿ ಆ್ಯಂಡ್ ಕೆ ಎಫ್. ಕೆ ಬಿ ಅಂತ ಹೇಳಿರ್ತೈತಿ, ಕೆ ಎಫ್ ಅಂತ ಹೇಳ್ತೈತಿ. ಸೊ ಫ್ರೀಸಿಂಗ್ ಇದ್ದಾಗ ಕೆ ಎಫ್ ಅಂತ ನಾವು ಯೂಸ್ ಮಾಡ್ಕೋಬೇಕು. ಹೌದಾ. ಬಾಯ್ಲಿಂಗ್ ಪಾಯಿಂಟ್ ಅಂದಾಗ ಕೆ ಬಿ ಅಂತ ಯೂಸ್ ಮಾಡ್ಕೋಬೇಕು. ಹೌದಾ. ಅವಾಗ ಏನಿರ್ತರಲ್ಲಿ ಡೆಲ್ಟಾ ಟಿ ಬಿ ಆಗಿರ್ತೈತಿ ಬಾಯ್ಲಿಂಗ್ ಪಾಯಿಂಟ್ ಅಂದಾಗ, ಇದು ಡೆಲ್ಟಾ ಟಿ ಎಫ್ ಆಗಿರ್ತೈತಿ. ಸೊ ಅದಕ್ಕೆ ಏನಪ್ಪ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಅಂತಂದ್ರೆ ಟಿ ಎಫ್ ಅಂತ ನಾವು ವರ್ಡ್ ಯೂಸ್ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ ಇದೇನಪ್ಪ ಅಂದ್ರೆ ಲಿಕ್ವಿಡ್ ಅಂದ್ರೆ ಪ್ಯೂರ್ ಲಿಕ್ವಿಡ್ ಇದೆ, ಪ್ಯೂರ್ ಸಾಲ್ವೆಂಟ್ ತಗೊಂಡಿವಿ ನಾವು. ಸೊ ಇಲ್ಲಿ ಬಂದೈತೆ ಅಂದ್ರೆ ಇದೇನು ಕೊಟ್ಟಿರೋ ಹೆಸರು ಟಿ ನಾಟ್ ಎಫ್ ಅಂತ ಕೊಟ್ಟಿವಿ. ಟಿ ನಾಟ್ ಇಸ್ ಬಟ್ ಪ್ಯೂರ್ ಸಾಲ್ವೆಂಟ್ ಅಂತ ಅರ್ಥ, ಟಿ ನಾಟ್ ಎಫ್. ಹೌದಾ. ಇನ್ನ ಇದನ್ನು ಲಿಕ್ವಿಡ್ ಸೊಲ್ಯೂಷನ್ ತಗೊಂಡ್ರಪ್ಪ ಅಂದ್ರೆ ಇಲ್ಲಿ ಬರ್ತೈತಿ. ಸಾರಿ ಸೊಲ್ಯೂಷನ್ ನಾವು ತಗೊಂಡ್ರೆ ಇಲ್ಲಿ ಬರ್ತದೆ. ದಿಸ್ ಇಸ್ ಕಾಲ್ಡ್ ವಾಟ್ ಟಿ ಎಫ್ ಅಂತ ಕರಿತೀವಿ. ಹೌದ್ರಿ. ಇದು ಟಿ ನಾಟ್ ಎಫ್, ಇದು ಟಿ ಎಫ್. ಸೊ ನಾವು ಹಿಂಗೆ ಗೊತ್ತಾಗಿರ್ತದೆ ವ್ಯಾಲ್ಯೂ ಜಾಸ್ತಿ ಆಗೋದು ಹೊಂಟಿತ್ತು ನಾವು. ದಿಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ದಟ್ ಆಫ್ ದಿಸ್ ವ್ಯಾಲ್ಯೂ. ಹೌದಾ. ಈ ವ್ಯಾಲ್ಯೂ ಏನಪ್ಪ ಇದಕ್ಕಿಂತ ಜಾಸ್ತಿ ಐತಿ. ಸೊ ಆಬ್ವಿಯಸ್ಲಿ ನಾವು ಹೇಳ್ತೀವಿ, ಯಾಕಂದ್ರೆ ಹಿಂಗೆ ತೋರಿಸಿವ್ ನಾವು ಯಾವ ಮಾಡ್ತಾರೆ ನಥಿಂಗ್ ಮಾಡಪ್ಪ ದ ವ್ಯಾಲ್ಯೂ ಇಸ್ ಗೋಸ್ ಅಂಡ್ ಇನ್ಕ್ರೀಸಸ್. ಹಿಂಗೆ ಹೆಚ್ಚಾಕೋದು ಹೊಂಟಿತ್ತು ನಮ್ಗೆ. ಹೌದಾ. ಆಮೇಲೆ ಏನು ಪೋರ್ಷನ್ ಐತಲ್ಲ ಇದೆಲ್ಲ ಇದೆಲ್ಲ ಏನಂದ್ರೆ ಫ್ರೋಜನ್ ಸಾಲ್ವೆಂಟ್ ಅಂತ ಹೇಳ್ತಾವ. ಅಂದ್ರೆ ಪ್ಯೂರ್ ಸಾಲ್ವೆಂಟ್ ಇಲ್ಲೂ ಸಹಿತ ಇರ್ತ ಅಂದ್ರೆ ಸಾಲಿಡ್ ಫಾರ್ಮ್ ಆಗಿತ್ತು. ಅದೇ ತರ ಈ ಸೊಲ್ಯೂಷನ್ ಇದೆಲ್ಲ ಪಾಯಿಂಟ್ ತಗೊಂಡ್ಬಂದಿರಪ್ಪ ಅಂದ್ರೆ ಏನಿರ್ತೈತಿ ಅಂದ್ರೆ ಇಫ್ ಯು ಎಸ್ ಮಿನಿಮೈಸ್ ದ ಟೆಂಪರೇಚರ್ ಅಗೇನ್ ನೀವು ಎಷ್ಟು ಕಡಿಮೆ ಮಾಡೋದು ತೊಗೊಂಡು ಏನಿರ್ತೈತಿ ಇಲ್ಲಿ ಅದೇನಿರ್ತೈತಪ್ಪ ಅಂತಂದ್ರೆ ಫ್ರೋಜನ್ ಸಾಲ್ವೆಂಟ್ ಅಂತ ಹೇಳ್ತಾವ. ಅಂದ್ರೆ ಫ್ರೀಜ್ ಆಗಿದ್ದು ಸಾಲ್ವೆಂಟ್ ಐತಿ ನಮ್ಗೆ, ಅಂದ್ರೆ ಸಾಲಿಡ್ ಫಾರ್ಮ್ ಪ್ರೆಸೆಂಟ್ ಐತಿ ಅಂದ್ರೆ ಅರ್ಥ. ಹೌದ್ರಿ. ಕ್ಲಿಯರ್. ಸೊ ದಿಸ್ ಗ್ರಾಫ್ ಇಂಡಿಕೇಟ್ಸ್ ದಟ್. So by this graph we can conclude that what happens, the freezing point of a pure solvent, the freezing point of pure solvent is more than that of the freezing point of a solution. ಹೌದಾ. ಅದಕ್ಕಿಂತ ಅದೇನಪ್ಪ ಅಂದ್ರೆ ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೌದಾ. ಸೊ ನೋಡ್ರಿ ಏನಪ್ಪ ಅಂದ್ರೆ ಅದನ್ನ ನಾವು ತಗೊಂಡು ಏನ್ರಿ ಲೆಟ್ ವಿ ಕ್ಯಾನ್ ಸೇ ಟಿ ನಾಟ್ ಎಫ್ freezing point of a pure solvent. ಹೌದಾ. and next TF is the freezing point of a solution. then what we can say, depression in freezing point. Depression in freezing point should be given by what it is ಡೆಲ್ಟಾ ಎಫ್ ಅಂತ ತಗೋತಿದ್ರೆ ನಾವು ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅನ್ನು ಹೆಂಗೆ ಬರೀಬಹುದು, ಡೆಲ್ಟಾ ಎಫ್ ಅಂತ ಬರೀತೀವಿ. ಡೆಲ್ಟಾ ಎಫ್ ಇಸ್ ಈಕ್ವಲ್ ಟು what it is, we have to what subtract both of them. The difference we have to find out, the difference between the what freezing point of pure solvent to the freezing point of solution is called as what depression and freezing point ಅಂತ ಡೆಫಿನೇಷನ್ ಬರೀಬಹುದು ನಾವು. ಹೌದಾ. ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಟು ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂತ ಬರೋದು ಏನಪ್ಪ ಅಂದ್ರೆ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಆಗ್ತಿದ್ರೆ. ಸೊ ವಿ ಹ್ಯಾವ್ ಟಿ ನಾಟ್ ಎಫ್ ಮೈನಸ್ ಟಿ ಎಫ್. ಇದು ನಾವು ಏನಪ್ಪ ಅಂದ್ರೆ ಇಕ್ವೇಶನ್ ಇದೆ. ಹೌದಾ. ದಿಸ್ ಇಸ್ ವಾಟ್ ಅವರ್ ಇಕ್ವೇಶನ್ ಇದೆ. ಹೌದ್ರೆ. ಇದು ನಾವು ಏನಂತಂದ್ರೆ ಇಕ್ವೇಶನ್ ಆಗ್ತಿರ್ತೇವೆ. ಎಸ್ ಡೆಲ್ಟಾ ಟಿ ಎಫ್ ಅಂದ್ರೆ ಮಾತ್ರ ಇಲ್ಲಿ ಟಿ ನಾಟ್ ಎಫ್ ಮೈನಸ್ ಟಿ ಎಫ್ ಅಂತ ಬಂದಿದೆ. ಅಂದ್ರೆ ಯಾಸ್ ವಿ ಹ್ಯಾವ್ ಜಸ್ಟ್ discussed about elevation and boiling point also the same thing yesterday.
ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂದಾಗ ಅದು ಜಾಸ್ತಿ ಆಗ್ತಿತ್ತು, ಎಲ್ಲದಪ್ಪ ಅಂದ್ರೆ ಸೊಲ್ಯೂಷನ್ ಜಾಸ್ತಿ ಆಗ್ತಿತ್ತು, ಸಾಲ್ವೆಂಟ್ ಕಡಿಮೆ ಇರ್ತಿತ್ತು. ಇಲ್ಲಿ ಏನಾಗಿತ್ತು ಸ್ವಲ್ಪ ರಿವರ್ಸ್ ಆಗಿದೆ ಅಷ್ಟೇ. ಏನಾಗಿತ್ತು ಇಲ್ಲಿ ಪ್ಯೂರ್ ಸಾಲ್ವೆಂಟ್ ಅದ, ಪ್ಯೂರ್ ಸಾಲ್ವೆಂಟ್ ಏನಪ್ಪ ಅಂದ್ರೆ ಫ್ರೀಜಿಂಗ್ ಪಾಯಿಂಟ್ ಜಾಸ್ತಿ ಐತಿ, ಅದರ ಸೊಲ್ಯೂಷನ್ ಏನಪ್ಪ ಅಂದ್ರೆ ಕಡಿಮೆ ಐತಿ. ಹೌದಾ? ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಆಸ್ ಇನ್ ದ ಕೇಸ್ ಆಫ್ what is dilute solution, if you are just taking as a dilute solution, and again as we have seen in the what elevation in the boiling point, in normally the vapor pressure of liquid is directly proportional to mole fraction ಅಂತ ಹೇಳ್ತೀವಿ ನಾವು. vapor pressure ಏನಪ್ಪ ಅಂದ್ರೆ directly proportional to mole fraction ಐತಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನಪ್ಪ ಡೆಲ್ಟಾ ಟಿ ಆಫ್ is proportional to mole fraction, m ಅಂತ ಹೇಳ್ತೀವಿ, ಮೊಲಾಲಿಟಿ ಅಂತ ಹೇಳ್ತೀವಿ. mole fraction ಅಲ್ಲ, ಸಾರಿ, ಮೊಲಾಲಿಟಿ. ಹೌದಾ? ಇಂದ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಒಳಗೆ ತಗೊಂಡಿವ್ರಿ, ಮೊಲಾಲಿಟಿನ ತಗೊಂಡಿವಿ ನಾವು. ಸೊ ಹಂಗಾಗಿ ಡೆಲ್ಟಾ ಟಿ ಆಫ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೊಲಾಲಿಟಿ. ಸೊ ದಿಸ್ ಮೊಲಾಲಿಟಿ ಪ್ರೊಪೋರ್ಷನಾಲಿಟಿ ಡೈರೆಕ್ಟ್ ಸೈನ್ ಐತ್ರಿ, ಅದು ರಿಮೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ ಈಗ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀನಿ ಈಗ ಕೆ ಎಫ್ ಇಂಟು ಎಂ ಅಂತ ತಗೋತೀನಿ. ದಿಸ್ ಕೆ ಎಫ್ ಇಸ್ ವಾಟ್ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ದಿಸ್ ಕೆ ಎಫ್ ಅನ್ನೋದು ಏನ್ ಮಾಡೋದು proportionality constant. This is directly depends upon the what nature of the solvent ಅಂತ ಹೇಳ್ತೀವಿ. ಈ kf ಎಲಿಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಐತಿ ಅಂದ್ರೆ what is the nature of solvent, nature of solvent ಮೇಲೆ ಡಿಪೆಂಡ್ ಐತಿ. ಹೌದಾ? ಈ kf ಅನ್ನೋದು ಏನು ಹೇಳ್ತೀವಪ್ಪ ಅಂದ್ರೆ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಇಟ್ ಇಸ್ ಕಾಲ್ಡ್ as ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಆರ್ ಇನ್ನೊಂದು ವರ್ಡ್ ಏನಪ್ಪ ಅಂದ್ರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ನಾವು ಕರಿತೀವಿ. ಅಲ್ಲಿ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಇಲ್ಲಿ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂಡ್ ಯೂನಿಟ್ ಆಗಿ ಫಾರ್ವರ್ಡ್ ಅಂತ ಲಾಸ್ಟ್ ಟೈಮ್ ಅಂದ್ರೆ ಅಲ್ಲಿ ಯೂನಿಟ್ ಹೇಳಿರ್ಲಿಲ್ಲ, ಯೂನಿಟ್ ಸೇಮ್ ಐತಿ ಎರಡು ಕಡೆ. ಏನಪ್ಪ ಅಂದ್ರೆ ಕೆಲ್ವಿನ್ ಕೆಜಿ ಪರ್ ಮೋಲ್, ಎರಡು ಕಡೆ ಯೂನಿಟ್ ಅಷ್ಟೇ. ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ ಒಳಗೂ ಕೆಲ್ವಿನ್ ಕೆಜಿ ಪರ್ ಮೋಲ್ ಅಂತ ಬರ್ತೈತಿ. ಹೌದಾ? ಯಾಕಂದ್ರೆ ಅಲ್ಲೂ ಮೊಲಾಲಿಟಿನ ತಗೊಂಡಿದ್ದೀವಿ. ಸೊ ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಕೆಲ್ವಿನ್ ಕೆಜಿ ಪರ್ ಮೋಲ್ ಇಸ್ ದ ಯೂನಿಟ್. ಹೌದ್ರಿ? KF ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಇದೆ. ಸೊ ಏನಂತ ಕರಿತೀವಿ ಈಗ ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಫ್ರೀಜಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಇಟ್ ಇಸ್ ಕಾಲ್ಡ್ as molar depression constant, molar depression constant, or third one is what cryoscopic constant ಅಂತ ಕರಿತೀವಿ. ಹೌದ್ರಿ? ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇನ್ನೇನು ಮೊಲಾಲಿಟಿ ಬಂದಿದೆ ನಮ್ಗೆ. ಹೌದಾ? ಮೊಲಾಲಿಟಿ ಅನ್ನೋದು ನಾವು ಏನು ಮಾಡಬೇಕು ಅಂದ್ರೆ if the substance consisting of, ಅಥವಾ if the solution consisting W2 gram of solute has molar mass M2, ಮತ್ತೆ ಹೇಳೋದಿರುತ್ತೆ. ಸೊ ಒಂದು ಸೊಲ್ಯೂಷನ್ ಏನು ಮಾಡಬೇಕು ಅಂದ್ರೆ ಎಕ್ಸಾಂಪಲ್ ಏನು ಮಾಡ್ತೀವಿ ಅಂದ್ರೆ ಆಸ್ ಯುವರ್ ಟೇಕನ್ ಅಂತ ಲಾಸ್ಟ್ ಕೇಸ್ ಅಂದ್ರೆ ಮೊಲಾಲಿಟಿ ಅನ್ನೋದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ W2 is the what mass of solute and M2 is what molar mass of that solute is dissolved in W1 gram of solvent, or W1 gram of solvent. Clear? And what does the KF is what the proportionality constant. So hangandaga ನಾವು ಮೊಲಾಲಿಟಿ equation ಏನು ಬರೀತೀವಿ, W2 divided by M2 into 1000 into ಏನಪ್ಪ ಅಂತಂದ್ರೆ W1, nothing but it is weight of a solvent. ಇದು weight of the solvent, ಇದು weight of the solute. W2 ಯಾವಾಗ ಸಾಲಿಡ್ ತಗೊಂಡಿರ್ತೀವಿ, W1 ಯಾವಾಗ ಸಾಲ್ವೆಂಟ್ ತಗೊಂಡಿರ್ತೀವಿ. ಹೌದಾ? ದಿಸ್ ಇಸ್ ವಾಟ್ ದ ಇಕ್ವೇಶನ್ ಫಾರ್ ವಾಟ್ ಇಟ್ ಇಸ್ ಮೊಲಾಲಿಟಿ ಅಂತಂದ್ರೆ. ಇನ್ನು ಎಂ ವ್ಯಾಲ್ಯೂ ನಮಗೆ ಬಂದೈತ್ರಿ. ಈಗ ಇಲ್ಲಿ ಈ ಎಂ ವ್ಯಾಲ್ಯೂ ಏನು ಮಾಡೋಣ ಜಸ್ಟ್ ಈಗ ಸಬ್ಸ್ಟಿಟ್ಯೂಟ್ ಹಿಯರ್. ಆ ಎಂ ವ್ಯಾಲ್ಯೂ ಜಸ್ಟ್ ಏನಪ್ಪ ಅಂದ್ರೆ ಅಲ್ಲಿ ಎಂಟ್ರಿ ಮಾಡೋಣ್ರಿ. ಹೌದಾ? ನೋಡಿ ಎಂ ವ್ಯಾಲ್ಯೂ ಜಸ್ಟ್ ಆ್ಯಡ್ ಮಾಡೋಣ. ಏನಾಗ್ತದೆ ಇಲ್ಲಿ ಸಬ್ಸ್ಟಿಟ್ಯೂಟಿಂಗ್ ದ ಡೆಲ್ಟಾ ಟಿ ಎಫ್ ಒಳಗೆ ಜಸ್ಟ್ ಆ್ಯಡ್ ಮಾಡ್ರಿ. ಡೆಲ್ಟಾ ಟಿ ಎಫ್ ಒಳಗೆ ಆ್ಯಡ್ ಮಾಡಿಪ್ಪ ಅಂದ್ರೆ ಏನೈತ್ರಿ ಕೆ ಎಫ್ ಅಂತ ಈಗಾಗಲೇ. ಸೊ ಕೆ ಎಫ್ ಅಂದ್ರೆ ಇಂಟು ವಾಟ್ ಇಸ್ W2 into 1000 divided by M2 into W1. Okay, this is what the what delta TF. Delta TF ಅಂದ್ರೆ ನಮಗೆ ಏನೈತ್ರಿ ಇದು ಈಕ್ವೇಷನ್ ನಮಗೆ ಗೊತ್ತಿರಬೇಕು. ಡೆಲ್ಟಾ TF ಅಂದ್ರೆ ಏನೈತ್ರಿ ಇದು ವ್ಯಾಲ್ಯೂ. ಕೆಲವೊಂದು ಸಾರಿ ಡೆಲ್ಟಾ TF ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ ಪ್ರಾಬ್ಲಮ್ಸ್ ಒಳಗೆ, ಅಥವಾ ಕೆಲವೊಂದು ಸಾರಿ ಏನಪ್ಪ ಅಂದ್ರೆ ಎರಡು ಟೆಂಪರೇಚರ್ ಕೊಟ್ಟಿರ್ತಾನೆ. ಹೌದಾ?
ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂತ ಹಿಂಗೆ ಎರಡು ಕೊಟ್ಟಿರ್ತಾನೆ. ಅವಾಗ ಏನು ಮಾಡ್ಬೇಕು ನೀವು ಡೆಲ್ಟಾ ಟಿ ಎಫ್ ಅಂದ್ರೆ ಏನು ಅಂತ ಕೇಳ್ಕೊಟ್ಕೊಂಡ್ರಾಗಿಲ್ಲ, ಅವಾಗ ಏನು ಮಾಡ್ಬೇಕು ಸಬ್ಟ್ರಾಕ್ಷನ್ ಮಾಡ್ಬೇಕು ಎರಡು ಡಿಫ್ರೆನ್ಸ್ ನಾವು ತೆಗೆದಿಪ್ಪ ಅಂದ್ರೆ ಈಸಿಯಾಗಿ ನಮ್ಗೆ ಗೊತ್ತಾಗ್ತದೆ. ಹೌದಾ? ಸೊ ಈಸಿ ಅದಾವ ಪಾಯಿಂಟ್ಸ್ ಹಂಗೇನಿಲ್ಲ. ಸೊ ನಮಗೆ ಈಗ M2 ಕಂಡುಹಿಡಿಯಬೇಕಾಗಿದೆ. ಹೌದಾ? ಮೋಲಾರ್ ಮಾಸ್ ಆಫ್ ಸಾಲಿಡ್ ನಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸಾಲಿಡ್ ವಿ ವಾಂಟೆಡ್ ಟು ಫೈಂಡ್ ಔಟ್. ಸೊ ವಾಟ್ ವಿ ಶುಡ್ ಡು, ವಿ ಹ್ಯಾವ್ ಟು ಸೆಂಡ್ ದಿಸ್ ಟು ದಿಸ್ ಸೈಡ್. ಇದು ಈ ಕಡೆ ಕಳಿಸಿದ್ರೆ ಈ ಕಡೆ ತಗೊಳ್ಳಿ. ಸೊ ಏನಾಗ್ತದೆ ಅವಾಗ M2 is equal to, so KF ಮಲ್ಟಿಪ್ಲಿಕೇಶನ್ ಸೈನ್ ನಿಮಗೆ ಕನ್ಫ್ಯೂಷನ್ ಆದ ಸೊ ಜಸ್ಟ್ ಡಾಟ್ ಇಡ್ಬೋದು. ಆದರೆ ಇದು ಪ್ರಾಬ್ಲಮ್ ಇಲ್ಲ. ಸೊ KF ಇಂಟು ಹಿಂಗೆ ಬರ್ಕೋಬೋದು W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1. ಸೊ ಟರ್ಮ್ಸ್ ಭಾಳ ಮತ್ತೆ ನಡು ಎಕ್ಸ್ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ನಾವು. ಹೌದಾ? KF ಇಂಟು ಎಕ್ಸ್ W2 ಎಕ್ಸ್ ಇಂಟು 100 ಬರ್ದಾರ ಸರ್ ಅಂತ ತಿಳ್ಕೊಬಾರ್ದು. ಸೊ ಇಂಟು ಸೈನ್ ಇದೆ KF into W2 into 1000 divided by M2 into W1. Clear? So that we can write in the form of M2 is equal to KF into W2 into 1000 divided by M2 into W1. So this is how we can just find out what molar mass of into M2 ಅಂದ್ರೆ solute, M1 W1 ಯಾವಾಗಲೂ ಸಾಲ್ವೆಂಟ್ ಕೊಟ್ಟಿರ್ತೀವಿ ಪ್ರಿಪರೇಷನ್. ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಇರ್ತದೆ ಅಂದ್ಕೊಂಡು ಅದಕ್ಕೆ 1 ಅಂತ ಕೊಡ್ತೀವಿ. Small quantity M2 ಐತಿ, nothing but solvent that is given as M2 ಅಂತ ಕೊಟ್ಟಿದ್ದೀವಿ. Clear? So this is what very important and very easiest one. Freezing point ಅಂದಾಗ ಏನಪ್ಪ ನಮ್ಮ ಮೇಲಿನ ಟೈಟಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಕಡಿಮೆ ಆಗೋದಕ್ಕೆ ಫ್ರೀಸಿಂಗ್ ಪಾಯಿಂಟ್ ಯಾವ್ದು ಕಡಿಮೆ ಆಗೋದಕ್ಕೆ ಸೊಲ್ಯೂಷನ್ ಕಡಿಮೆ ಆಗೋದಕ್ಕೆ ಎದಕ್ಕಿಂತ ಪ್ಯೂರ್ ಸಾಲ್ವೆಂಟ್ಗಿಂತ. ಹೌದಾ? ಸೊ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಮತ್ತು ಸಾಲಿಡ್ ಸೇಮ್ ಸೊಲ್ಯೂಷನ್ ಅಂದ್ರೆ ಅದು ಲಿಕ್ವಿಡ್ ಫಾರ್ಮ್ ಮತ್ತು ಸಾಲಿಡ್ ಫಾರ್ಮ್ ವೇಪರ್ ಪ್ರೆಷರ್ ಎರಡರದ್ದು ಯಾವಾಗ ಈಕ್ವಲ್ ಆಗುತ್ತೆ ಅವಾಗ ಏನಾಗ್ತದೆ ಫ್ರೀಸ್ ಆಗ್ತದೆ. ಅದನ್ನು ಡೈನಾಮಿಕ್ ಇಕ್ವಿಲಿಬ್ರಿಯಂ ಅಂತ ನಾವು ಕರಿತೀವಿ. ಹೌದು, ದಟ್ ಇಸ್ ನಾಟ್ ದ ಡೆಫಿನೇಷನ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಸ್ ಫಾರ್ ದ ಅಂತ ಗ್ರಾಫ್ ಡೆಲ್ಟಾ ಟಿ ಎಫ್ ಅನ್ನೋದು ಏನು ನಮ್ದು ಡೆಲ್ಟಾ ಟಿ ನಾಟ್ ಎಫ್ ಅನ್ನೋದು ಐತಿ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಐತಿ. ಟಿ ಎಫ್ ಅನ್ನೋದು ಏನಪ್ಪ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಐತಿ. ಇನ್ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅನ್ನೋದು ನಾವು ಹೇಳ್ತೀವಪ್ಪ ಡೆಲ್ಟಾ ಟಿ ಎಫ್ ಅಂತ ಕರಿತೀವಿ. ಹೌದಾ? ಡೆಲ್ಟಾ ಟಿ ಎಫ್ ನ ಹೆಂಗೆ ಕಂಡಿದ್ದೀವಪ್ಪ ಅಂತಂದ್ರೆ ಇಲ್ಲಿ ಡೆಲ್ಟಾ ಟಿ ಎಫ್ ಆಗಬೇಕು. ಸಾರಿ, ಡೆಲ್ಟಾ ಎಫ್ ಆಗಿದೆ. ಸೊ ಡೆಲ್ಟಾ ಟಿ ಎಫ್ ಆಗಬೇಕಿದೆ. ಡೆಲ್ಟಾ ಟಿ ಎಫ್ ಈಕ್ವಲ್ ಟು ಏನ್ರಿ ಟಿ ಎಫ್ ಸಾರಿ ಟಿ ನಾಟ್ ಎಫ್ ಮೈನಸ್ ಟಿ ಎಫ್ ಮಾಡಿದಾಗ ಏನು ಸಿಗುತ್ತೆ ನಮಗೆ ಡೆಲ್ಟಾ ಟಿ ಎಫ್ ಸಿಗ್ತೈತಿ. ಇನ್ನು ಆಸ್ ಪರ್ ದ ವಾಟ್ ಲಾಸ್ಟ್ elevation and volume part of if it is dilute solution, it is directly proportional to what molality. That freezing point is also proportional to molality. ಅದಕ್ಕೆ ಏನು ಮಾಡ್ತಾನೆ ಈಗ delta TF is proportional to small m. So ಈ proportional ತೆಗಿಬೇಕಾದ್ರೆ ಏನು ಮಾಡ್ತೀರಿ, so we are just taking as a constant term as a kf ಅನ್ನೋದಕ್ಕೆ ಏನು ಕರಿತೀವಿ ನಾವಲ್ಲಿ freezing ಅಂದ್ರೆ point depression constant, freezing point depression constant or cryoscopic constant, or we can say molar depression constant. ಈ ಮೂರು ಟರ್ಮ್ ಒಳಗೆ ಯಾವಾದರೂ ಯೂಸ್ ಮಾಡ್ಬೋದು. ಅವರ ಯೂಶುವಲಿ ಏನು ಮಾಡ್ತಾರೆ ಪ್ರಾಬ್ಲಮ್ಸ್ ಒಳಗೆ molar depression constant ಅಂತ ಹೇಳಿ ಕೊಟ್ಟಿರ್ತಾನೆ, ಇಲ್ಲ cryoscopic constant ಅಂತ ಹೇಳಿ ಕೊಟ್ಟಿರ್ತಾನೆ. ಹೌದಾ? cryoscopic constant. ಸೊ ನಾ ಆಗಲೇ ಹೇಳಿದಾಗಪ್ಪ ನಿಮ್ಗೆ ಚೇಂಜಸ್ ಏನು ನಮಗೆ ಜಾಸ್ತಿ ಆಗಿರಲ್ಲ. ಇಲ್ಲಿ ಲಾಸ್ಟ್ ಈಕ್ವೇಷನ್ಗೂ ಮತ್ತು ಈ ಈಕ್ವೇಷನ್ಗೂ ಡೆಲ್ಟಾ ಟಿ ಎಫ್ ಜಾಗದಾಗ ಡೆಲ್ಟಾ ಟಿ ಬಿ ಐತಿ ಅಲ್ಲಿ. ಹೌದಾ? ಇಲ್ಲಿ ಕೆ ಎಫ್ ಜಾಗದಾಗ ಕೆ ಬಿ ಐತಿ. ಹೌದಾ? ಏನೂ ಚೇಂಜಸ್ ಇಲ್ಲ. ಬಟ್ ಕ್ವಶನ್ಸ್ ಯಾವ್ದು ಕೇಳಿದಾರೆ, ಕ್ವಶನ್ ಯಾವ ಥರ ಕೇಳಿದಾರೆ ಅನ್ನೋದ್ಮೇಲೆ ನಾವು ಡಿಪೆಂಡ್ ಐತಿ ಯಾವ ವ್ಯಾಲ್ಯೂವನ್ನು ಹಾಕಬೇಕು ಅನ್ನೋದು. ಕ್ಲಿಯರ್? ಸೊ ಕೆ ಎಫ್ ಅಂದಾಗ ಸಾರಿ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಾಗ ಕೆ ಬಿ ಅಂತ ತೊಗೊಳಂಗಿಲ್ಲ, ಡೆಲ್ಟಾ ಟಿ ಬಿ ಅಂತ ತೊಗೊಳಂಗಿಲ್ಲ. ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಾಗ ಮತ್ತೇನಪ್ಪ ಅಂದ್ರೆ ಡೆಲ್ಟಾ ಟಿ ಎಫ್ ಅಂತ ತೊಗೊಳಂಗಿಲ್ಲ. ಸೊ ಡೆಲ್ಟಾ ಯಾವುದೇ ಫ್ರೀಸಿಂಗ್ ಕೊಟ್ಟಾಗ ಫ್ರೀಸಿಂಗ್ ಅನ್ನು ತೊಗೊಳ್ಬೇಕು. ಸಾರಿ, ಕ್ಲಿಯರ್? ಸೊ ಕೆ ಎಫ್ ಅಂತ ಕೊಟ್ಟಿದ್ರೆ ಕೆ ಎಫ್ ಅನ್ನು ತೊಗೊಳ್ಬೇಕು. ಕ್ಲಿಯರ್? ಸೊ ಯಾವ ವ್ಯಾಲ್ಯೂ ಕೊಟ್ಟಿದ್ರೆ ಅನ್ನೋದ್ರ ಮೇಲೆ ನಾವು ಆ ಟರ್ಮ್ಸ್ ಅನ್ನು ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಎರಡು ಈಕ್ವೇಷನ್ಸ್ ಸೇಮ್ ಅನ್ನೋದು. ಹೌದಾ? ಒಂದು ನೆನ್ಪಿಟ್ರೆ ಇನ್ನೊಂದು ಈಸಿಯಾಗಿ ನೆನ್ಪಿಟ್ಬೋದು. ಹೌದಾ? ಸೊ ಕಾಮನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಇದು ನಿಮ್ಗೆ ಕಂಪ್ಯಾರಿಸನ್ ಮಾಡಿ ನೆನ್ಪಿಟ್ಕೊಂಡ್ರಪ್ಪ ಅಂದ್ರೆ ಈಸಿಯಾಗಿ ನೆನ್ಪಿಡ್ತಾವೆ ಪ್ರಾಬ್ಲಮ್ಸ್ ಅಂದ್ರೆ ಏನ್ರಿ ಈಕ್ವೇಷನ್ಸ್. ಅದಕ್ಕಾಗಿ ಆಗಿರ್ತೀನಿ. ಸೊ ಜಸ್ಟ್ ಏನಪ್ಪ ಅಂದ್ರೆ ಕೆ ಎಫ್ ಜಾಗದ ಕೆ ಬಿ ಐತಿ, ಟಿ ಎಫ್ ಜಾಗದ ಟಿ ಬಿ ಐತಿ ಅಷ್ಟೇ. ಎಲ್ಲಿ ಎಲಿವೇಶನ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಹೋಗ. ಕ್ಲಿಯರ್? ಸೊ
So in m on molarity ಅಂತಂದಾಗ if we are taking as W2 gram of solute of the molar mass is m2 is dissolved in W1 gram of solvent, then what is the molarity ಅಂತಂದ್ರೆ ಏನು ಮಾಡ್ತೀರಿ W2 divided by m2 into 1000 divided by W1. ಈ m ವ್ಯಾಲ್ಯೂ ಅನ್ನು ಜಸ್ಟ್ ಏನು ಮಾಡೋಣ ಅವಾಗ we are substituting in the case of here. ಇಲ್ಲಿ ನಾವು ಜಸ್ಟ್ ಆಡ್ ಮಾಡಿವ್ರಿ, ಅವಾಗ ಏನು ಸಿಕ್ತು ನಮಗೆ delta TF is equal to KF into W2 into 1000 divided by m2 into W1. in molar mass ಬೇಕಾಗಿತ್ತು ಅಂದ್ರೆ ಇದನ್ನ m2 ಈ ಕಡೆ ಕಳಿಸಿದ್ರೆ ನಮಗೆ ಅವಾಗ ಏನು ಸಿಗ್ತೈತಪ್ಪ ಅಂತಂದ್ರೆ molar mass ನಮಗೆ ಈಜಿಯಾಗಿ ಸಿಗ್ತೈತಿ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ದ ಏನದು ದಿಸ್ ಇಸ್ depression and freezing point. So we are only left with the last one concept, nothing but one qualitative property, that is what we can say osmotic pressure. Osmotic pressure, so that we can continue into the next session. Thank you.